ನವರಾತ್ರಿಯ ಸಂಭ್ರಮ 5ನೇ ದಿನಕ್ಕೆ ಕಾಲಿಟ್ಟಿದೆ. ನವದುರ್ಗೆಯ 5ನೇ ಅವತಾರವನ್ನು 5ನೇ ದಿನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. 5ನೇ ದಿನ ದೇವಿಯ ಸ್ಕಂದಮಾತಾ ರೂಪದ ಮೂಲಕ ಭಕ್ತರು ಆರಾಧಿಸುತ್ತಾರೆ. ಹೆಸರೇ ಹೇಳುವಂತೆ ಸ್ಕಂದಮಾತಾ ಎಂದು, ಸ್ಕಂದಕುಮಾರನ ತಾಯಿ ಎಂದು. ಶಿವಪಾರ್ವತಿಯರ ಪುತ್ರ ಕಾರ್ತಿಕೇಯನನ್ನು ಸ್ಕಂದಸ್ವಾಮಿ, ಸ್ಕಂದಕುಮಾರ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಸ್ಕಂದಕುಮಾರನ ತಾಯಿ ಸ್ಕಂದಮಾತಾ. ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವನಿಂದ ತನ್ನನ್ನು ಯಾರೂ ಕೊಲ್ಲಬಾರದು ಎಂಬ ಅಮರತ್ವದ ವರ ಕೇಳುತ್ತಾನೆ. ಆದರೆ ಹುಟ್ಟಿದವನು ಸಾಯಲೇಬೇಕು ಎನ್ನುವ ವಾದ ಮುಂದಿಟ್ಟು ಅಮರತ್ವ ಅಸಾಧ್ಯ ಎಂದಾಗ ತಾರಕಾಸುರನು ತನಗೆ ಶಿವಪುತ್ರನಿಂದ ಮಾತ್ರ ಸಾವು ಸಂಭವಿಸಬೇಕು, ಅದು ಹುಟ್ಟಿದ 7 ದಿನಗಳ ಬಾಲಕನಾಗಿರುವ ಶಿವಪುತ್ರ ಮಾತ್ರ ತನ್ನನ್ನು ಕೊಲ್ಲಬೇಕು ಎಂದು ವರ ಕೇಳಿದ್ದ. ತಾರಕಾಸುರ ಹೀಗೆ ವರ ಕೇಳಲು ಕಾರಣವಿತ್ತು. ಅದೇನೆಂದರೆ, ಸತಿಯ ಸಾವಿನ ನಂತರ ಕಠಿಣ ತಪಸ್ಸಿನಲ್ಲಿದ್ದ ಮಹಾದೇವ ಮದುವೆಯಾಗುವುದು ಅಸಾಧ್ಯ ಎಂಬ ಯೋಚನೆ ತಾರಕಾಸುರನದಾಗಿತ್ತು. ಒಂದು ವೇಳೆ ಶಿವ ಮದುವೆಯಾದರೂ ಆತನಿಗೆ ಪುತ್ರ ಜನಿಸುವುದು ಸಾಧ್ಯವಿಲ್ಲ ಎಂದು ನಂಬಿದ್ದ ತಾರಕಾಸುರ ತನ್ನ ದುರುಳ ಯೋಚನೆಯಿಂದ ಇಂಥದ್ದೊಂದು ವರವನ್ನು ಬ್ರಹ್ಮದೇವನಿಂದ ಪಡೆದಿದ್ದ. ಬ್ರಹ್ಮದೇವ ಭಕ್ತ ತಾರಕಾಸುರನಿಗೆ ವರ ದಯಪಾಲಿಸಿದ ನಂತರ ತನ್ನ ರಾಕ್ಷಸೇ ಪ್ರವೃತ್ತಿಯನ್ನು ತೋರಿದ ತಾರಕಾಸುರ ಜಗತ್ತಿಗೆ ಕಂಟಕವಾಗಿ ಮಾರ್ಪಡುತ್ತಾನೆ. ಆತನ ಅಟ್ಟಹಾಸದಿಂದ ಕಂಗೆಟ್ಟಿದ್ದ ದೇವತೆಗಳು ಶಿವನ ಮೊರೆ ಹೋಗಿ ತಾರಕಾಸುರನನ್ನು ವಧಿಸುವಂತೆ ಕೇಳಿಕೊಳ್ಳುತ್ತಾರೆ. ಮುಂದೆ ಮನ್ಮಥನ ಬಾಣದ ಪರಿಣಾಮವಾಗಿ ಮೊದಲು 3ನೇ ಕಣ್ಣು ತೆರೆದು ತಪಸ್ಸು ಕೊನೆಗೊಳಿಸಿದ ಶಿವ ಮುಂದೆ ಪಾರ್ವತಿಯನ್ನು ವಿವಾಹವಾಗುತ್ತಾನೆ. ಹೀಗೆ ಪಾರ್ವತಿಯಿಂದ ಹುಟ್ಟುವ ಮಗನೇ ಸ್ಕಂದ. ದೇವರುಗಳ ಕುಮಾರ ಎಂಬ ಬಿರುದಾಂಕಿತನಾಗಿರುವ ಸುಬ್ರಹ್ಮಣ್ಯನು ತಾನು ಜನ್ಮ ಪಡೆದ ನಂತರ ಮೊದಲು ಮಾಡುವುದೇ ತಾರಕಾಸುರನ ವಧೆ. ತಾರಕಾಸುರನ ದುಷ್ಟತನವನ್ನು ನಿಗ್ರಹಿಸಲು ಅವತಾರವೆತ್ತಿದ್ದ ಸ್ಕಂದಕುಮಾರ ತನ್ನ ಉದ್ದೇಶವನ್ನು ಈಡೇರಿಸಿ ಲೋಕ ಕಲ್ಯಾಣಕ್ಕೆ ಕಾರಣಕರ್ತನಾಗುತ್ತಾನೆ. ಹೀಗೆ ದುಷ್ಟ ನಿಗ್ರಹ ಮಾಡಿದ ಸ್ಕಂದನು ತನ್ನ ತಾಯಿಯನ್ನು ಪ್ರೀತಿಯಿಂದ ಸ್ಕಂದಮಾತೆ ಎಂದು ಕರೆಯುತ್ತಾನೆ. ಇದೇ ಸ್ಕಂದಮಾತೆಯನ್ನು ನವರಾತ್ರಿಯ 5ನೇ ದಿನ ಶ್ರದ್ಧಾಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಸ್ಕಂದಮಾತೆಯ ಕೃಪೆಯಿಂದ ಮೂರ್ಖನೂ ಬುದ್ಧಿವಂತನಾಗುತ್ತಾನೆ. ಸ್ಕಂದಮಾತಾ ಪರ್ವತಗಳಲ್ಲಿ ವಾಸಿಸುವ ಮೂಲಕ ಲೌಕಿಕ ಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನು ಸೃಷ್ಟಿಸಿದ ದೇವತೆ. ಸ್ಕಂದಮಾತೆಯ ಪೂಜೆಯಿಂದ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಅಲ್ಲದೆ ದೇವಾದಿದೇವನಾಗಿರುವ ಸುಬ್ರಹ್ಮಣ್ಯನ ತಾಯಿ ಆಗಿರುವುದರಿಂದ ಯಾವುದೇ ತಾಯಂದಿರು ಶ್ರದ್ಧೆಯಿಂದ ಸ್ಕಂದಮಾತೆಯನ್ನು ಪೂಜಿಸಿದರೆ ಅವರ ಸಂತಾನಕ್ಕೆ ಆಯುಷ್ಯ, ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ಪ್ರತೀತಿಯಿದೆ. ತೊಡೆಯ ಮೇಲೆ ಪುತ್ರ ಸ್ಕಂದನನ್ನು ಕುಳ್ಳಿರಿಸಿಕೊಂಡಿರುವ ದೇವಿ ದುರ್ಗೆಯ ರೂಪವಾಗಿರುವುದರಿಂದ ಸ್ಕಂದಮಾತೆಯ ಪೂಜೆಯ ವೇಳೆ ಸ್ಕಂದಕುಮಾರನ ಆಶೀರ್ವಾದವೂ ಸಿಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಸ್ಕಂದಮಾತಾ ರೂಪದಲ್ಲಿ ಸಿಂಹವಾಹನದ ಮೇಲೆ ಸಂಚರಿಸುವ ದೇವಿ ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆಯಿದೆ. ಅಂದರೆ ಕೆಡುಕುಗಳು ದೂರವಾಗಿ ನವರಾತ್ರಿಯ ವೇಳೆ ಒಳಿತು ಪ್ರಾಪ್ತವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ತಾಯಿಯು ಅಭಯಭಂಗಿಯಲ್ಲಿದ್ದು ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ. ಇದೇ ಕಾರಣಕ್ಕೆ ದೇವಿಯನ್ನು ಪದ್ಮಾಸನಾ ದೇವಿ ಎಂದು ಕರೆಯುತ್ತಾರೆ. ಸ್ಕಂದಮಾತೆ ಬುಧ ಗ್ರಹದ ಅಧಿಪತಿಯಾಗಿದ್ದು ಶುದ್ಧ ಮನಸ್ಸಿನಿಂದ ಪೂಜಿಸಿದವರಿಗೆ ಸಂಪತ್ತು, ಸಮೃದ್ಧಿ ನೀಡುತ್ತಾಳೆ. ಜನ್ಮಕುಂಡಲಿಯಲ್ಲಿ ಬುಧ ಪ್ರತಿಕೂಲ ಸ್ಥಾನದಲ್ಲಿದ್ದರೆ ದೇವಿಯ ಆರಾಧನೆಯಿಂದ ತೊಂದರೆಗಳು ನಿವಾರಣೆಯಾಗುತ್ತವೆ. ಸ್ಕಂದಮಾತೆಗೆ 4 ಕೈಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು, 2 ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಭಕ್ತರನ್ನು ಸದಾ ತಾಯಿಯಂತೆ ಪೊರೆಯುತ್ತಾಳೆ. ನಾಳೆ ನವರಾತ್ರಿಯ ದೇವಿಯ 6ನೇ ದಿನದ ಅವತಾರವನ್ನು ವಿವರಿಸುತ್ತೇವೆ. ನವರಾತ್ರಿಯ ಕುತೂಹಲಕಾರಿ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಂಬಲಿಸಿ. ಸರಳ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿಯಾನ.